ಎಲ್ಲರಿಗೆ ನಮಸ್ಕಾರ. ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪುರುಷರೇ, ಸಂಗಾತಿಗೆ ದುಬಾರಿ ಬಟ್ಟೆ ಒಡವೆ ಕೊಡಿಸಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ಮಾತ್ರ ಸರಿಯಾಗಿ ಪಾಲಿಸಿ. ಮಹಿಳೆಯರು ತಮ್ಮ ಸಂಗಾತಿಯಲ್ಲಿ ಬಯಸುವ ಪ್ರಮುಖ ವಿಷಯಗಳಿವು. ಅವರಿಗೆ ನೀವು ದುಬಾರಿ ಗಿಫ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವರ ಬೆನ್ನೆಲುಬಾಗಿ ನಿಲ್ಲಿ. ಮಹಿಳೆಯರು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ಎನ್ನುವುದನ್ನು ನೀವು ಕೇಳಿರುವಿರಿ. ಇದು ಅಕ್ಷರಾಸ್ಯ ಸತ್ಯ. ಕೆಲವೊಮ್ಮೆ ಆಕೆ ಸಣ್ಣ ಪುಟ್ಟ ವಿಚಾರಕ್ಕೆ ಖುಷಿ ಪಟ್ಟುಕೊಂಡರೆ, ಇನ್ನೂ ಕೆಲವೊಮ್ಮೆ ನೀವು ಆಕೆಯ ಮುಂದೆ ಎಷ್ಟೇ ದೊಡ್ಡ ಗಿಫ್ಟ್ ನೀಡಿದರೂ ಸಂತೋಷ ಪಡುವುದಿಲ್ಲ. ಮಹಿಳೆಯರನ್ನು ಮೆಚ್ಚಿಸಲು ಪುರುಷರು ಹರಸಾಹಸ ಪಡಲೇಬೇಕು. ಯಾವ ಕ್ಷಣ ಹೇಗಿರ್ತಾರೆ ಅನ್ನೋದನ್ನು ಊಹಿಸಲು ಸಾಧ್ಯವಿಲ್ಲ. ಎಷ್ಟೇ ವರ್ಷಗಳಿಂದಲೂ ಜೊತೆಗಿದ್ದರೂ ತಮ್ಮ ಪತ್ನಿ ಅಥವಾ ಸ್ನೇಹಿತೆಗೆ ಏನೂ ಬೇಕು, ಯಾವುದು ಆಕೆಯನ್ನು ಸಂತೋಷಪಡಿಸಬಲ್ಲದು ಎನ್ನುವುದು ಬಹಳಷ್ಟು ಪುರುಷರಿಗೆ ತಿಳಿದಿರುವುದಿಲ್ಲ. ಪ್ರತಿಯೊಬ್ಬ ಪುರುಷನು ತಿಳಿದುಕೊಳ್ಳಬೇಕಾದ ಮಹಿಳೆಯರ ಬಗ್ಗೆ ಕೆಲವು ಸಂಗತಿಗಳು ಇಲ್ಲಿವೆ. ಮಹಿಳೆಯರು ನಿಮ್ಮಿಂದ ಏನೇನು ಬಯಸುತ್ತಾರೆ ಎನ್ನುವುದು ತಿಳಿಯೋಣ. ಯಾವಾಗಲೂ ಬೆಂಬಲ ನೀಡುವುದು. ಮಹಿಳೆಯರೊಂದಿಗೆ ಸ್ವಲ್ಪ ಮೋಜು ಮತ್ತು ಜಗಳ ಸರಿ, ಆದರೆ ಮಹಿಳೆಯರನ್ನು ಗೌರವಿಸಲು ವಿಷಯಕ್ಕೆ ಬಂದಾಗ ತನ್ನ ಸಂಗಾತಿ ಯಾವಾಗಲೂ ತನ್ನ ಪರವಾಗಿ ನಿಲ್ಲಬೇಕೆಂದು ಆಕೆ ಬಯಸುತ್ತಾಳೆ. ಯಾವುದೇ ಸಂದರ್ಭದಲ್ಲಿಯೂ ಸಂಗಾತಿ ತನ್ನ ಬೆನ್ನೆಲುಬಾಗಿ ನಿಲ್ಲುವುದನ್ನು ಓರ್ವ ಮಹಿಳೆ ಬಯಸುತ್ತಾಳೆ. ಜೊತೆಗೆ ಸಮಯ ಕಳೆಯುವುದು. ನಿಮ್ಮ ಸಂಗಾತಿಯು ನಿಮ್ಮ ಹತ್ತಿರ ಅಥವಾ ಜೊತೆಯಲ್ಲಿದ್ದಾಗ ನೀವು ಆಕೆಯೊಂದಿಗೆ ಹೆಚ್ಚು ಸಮಯ ಕಳೆಯಬೇಕೆಂದು ಆಕೆ ಬಯಸುತ್ತಾಳೆ. ಆ ಸಮಯದಲ್ಲಿ ಅವಳು ನಿಮ್ಮ ಗಮನವನ್ನು ಬಯಸುತ್ತಾಳೆ. ಆಕೆಯೊಂದಿರುವಾಗ ನಿಮ್ಮ ಫೋನ್ ಅನ್ನು ಬದಿಗಿಡಿ. ನೀವು ಚಲನಚಿತ್ರ ನೋಡಲು ಹೋಗಬಹುದು, ಅಥವಾ ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿಯ ಊಟಕ್ಕೆ ಆಕೆಯೊಂದಿಗೆ ಹೊರಗೆ ಹೋಗಿ ಸಮಯ ಕಳೆಯಬಹುದು. ಪ್ರಾಮಾಣಿಕವಾಗಿರುವುದು. ಸಾರ್ವಜನಿಕ ಸ್ಥಳದಲ್ಲಿ ಸಂಗಾತಿಯನ್ನು ತಬ್ಬಿಕೊಳ್ಳುವುದು, ಕೈಗಳನ್ನು ಹಿಡಿದುಕೊಳ್ಳುವುದು ಪ್ರತಿಯೊಬ್ಬ ಮಹಿಳೆಗೆ ಖುಷಿ ನೀಡುತ್ತದೆ. ಅವಳು ಯಾವಾಗಲೂ ತನ್ನ ಸಂಗಾತಿನ ತನ್ನಲ್ಲಿ ವಿಶೇಷ ಭಾವನೆ ಮೂಡಿಸಬೇಕೆಂದು ಬಯಸುತ್ತಾಳೆ. ನೀವು ಪ್ರಪಂಚದ ದೃಷ್ಟಿಯಲ್ಲಿ ಹೇಗಿದ್ದರೂ ನೀವು ಅವರ ಭಾವನೆಗಳಿಗೆ ಪ್ರಾಮಾಣಿಕವಾಗಿರಬೇಕು. ಯಾವುದೇ ಮಹಿಳೆ ತನ್ನ ಪುರುಷರ ಸಂಗಾತಿಯಿಂದ ದ್ರೋಹವನ್ನು ಸಹಿಸುವುದಿಲ್ಲ. ನಿರಂತರವಾಗಿ ಸುಳ್ಳು ಹೇಳುವ ಬದಲು ಆಕೆಗೆ ಒಮ್ಮೆ ಸತ್ಯವನ್ನು ಹೇಳಿ. ಆಕೆಯೊಂದಿಗೆ ಪ್ರಾಮಾಣಿಕವಾಗಿರಲು ನಿಮ್ಮ ಭರವಸೆಯನ್ನು ಉಳಿಸಿಕೊಳ್ಳಿ. ವಿಶೇಷ ಭಾವನೆ ಮೂಡಿಸಿ. ಪುರುಷರು ಮಹಿಳೆಯರನ್ನು ನಿಷ್ಠಾವಂತ ಸ್ನೇಹಿತರಂತೆ ನೋಡಿಕೊಳ್ಳಬೇಕು. ನೀವು ಆಕೆಯನ್ನು ಹೊಗಳಬೇಕು, ಆದರೆ ಪ್ರತಿ ಬಾರಿ ಹೊಗಳುವುದು ಸಾಧ್ಯವಿಲ್ಲ. ಹಾಗಾಗಿ ಕನಿಷ್ಠ ಪಕ್ಷ ಆಕೆಗೆ ವಿಶೇಷ ಭಾವನೆಯನ್ನು ಮೂಡಿಸಬೇಕು. ಅದರಲ್ಲೂ ಆಕೆ ನಿಮ್ಮ ಸಂಗಾತಿ ಅಥವಾ ಪ್ರೇಯಸಿಯಿದ್ದಾಗ ಅವಳಿಗೆ ವಿಶೇಷ ಭಾವನೆ ಮೂಡಿಸುವುದು ನಿಮ್ಮ ಕರ್ತವ್ಯ. ಆಕೆ ನಿಮ್ಮ ಜೀವನದಲ್ಲಿನ ಓರ್ವ ವಿಶೇಷ ವ್ಯಕ್ತಿ. ನೀವು ಯಾವಾಗಲೂ ಅವಳಿಗೆ ಭಾವನೆಯನ್ನು ನೀಡಬೇಕೆಂದು ಅವಳು ಬಯಸುತ್ತಾಳೆ. ಇಷ್ಟೆಲ್ಲ ಅಲ್ಲ, ನಿಮ್ಮ ಸ್ತ್ರೀ ಸಂಗತಿಯಲ್ಲಿ ಹೇಳುವುದನ್ನೆಲ್ಲ ನೀವು ಕೇಳಬೇಕು. ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿರುವುದೇ ನಡೆಯಬೇಕೆಂದು ಯೋಚಿಸುವುದು ಸರಿಯಲ್ಲ. ಪುರುಷರು ತಮ್ಮ ಮಾತುಗಳಿಗೂ ಬೆಲೆ ನೀಡಬೇಕೆಂದು ಮಹಿಳೆಯರು ಬಯಸುತ್ತಾರೆ. ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿ ಇರಬೇಕಂದ್ರೆ ಇವೆಲ್ಲ ಮಾಡಬೇಕಾಗುತ್ತೆ. ಆವಾಗಲೇ ಸಂಬಂಧ ಚೆನ್ನಾಗಿ ಇರುತ್ತದೆ. ಇಲ್ಲಪ್ಪ, ನಾನು ಯಾಕೆ ಮಾಡಬೇಕು ಇಷ್ಟೊಂದು ಅಂತ ಅಂದ್ಕೊಂಡಿದ್ರೆ ಪ್ರೀತಿಯೆಲ್ಲ ಕಡಿಮೆ ಆಗಿ ನಿಮ್ಮ ಲೈಫು, ನಿಮ್ಮ ಸಂಬಂಧಗಳು, ನಿಮ್ಮ ಸಂಸಾರ ಹಾಳಾಗುತ್ತೆ. ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ಥರ ಅರ್ಥ ಮಾಡ್ಕೋತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇದೆ. ಬಟ್ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್.